ಹಾಯ್ ಫ್ರೆಂಡ್ಸ್, ಆಟೋ ಮತ್ತು ಗ್ಯಾಜೆಟ್ಸ್ಗಳ ರಿವ್ಯೂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ Xiaomi 12s Ultra ಮೊಬೈಲ್ನ ಬಗ್ಗೆ ನೋಡೋಣ. ಈ ಮೊಬೈಲ್ ಅಕ್ಟೋಬರ್ 19th ರಂದು ರಿಲೀಸ್ ಆಗಲಿದೆ. ಮೊದಲಿಗೆ ಇದರ ಬಾಕ್ಸ್ ನಲ್ಲಿ ಡಾಕ್ಯುಮೆಂಟೇಶನ್, ಸಿಮ್ ಕಾರ್ಡ್ ಟೂಲ್, ಬ್ಯಾಕ್ ಕವರ್, ಟೈಪ್ ಸಿ ಚಾರ್ಜಿಂಗ್ ಕೇಬಲ್, 67 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಮತ್ತು ಸ್ಮಾರ್ಟ್ ಫೋನ್ ಸಿಗುತ್ತೆ. ಇದರ ವೇರಿಯಂಟ್ಸ್ 8GB RAM ಪ್ಲಸ್ 128GB ROM, 12GB RAM ಪ್ಲಸ್ 256GB ROM ನಲ್ಲಿ ಸಿಗ್ತಾ ಇವೆ. ಇದರ ಡಿಸ್ಪ್ಲೇ 6.73 ಇಂಚ್ AMOLED ಡಿಸ್ಪ್ಲೇ ಟೈಪ್ ಇದ್ದು HDR10, HDR10+ ಸಪೋರ್ಟ್ ಇದೆ. 120 Hz ರಿಫ್ರೆಶ್ ರೇಟ್, 1440x3200 ಪಿಕ್ಸೆಲ್ ರೆಸಲ್ಯೂಷನ್, 521 ಪಿಕ್ಸೆಲ್ ಡೆನ್ಸಿಟಿ ಇದ್ದು 2K ಡಿಸ್ಪ್ಲೇ ಇದೆ. 1500 ನಿಟ್ಸ್ ಬ್ರೈಟ್ನೆಸ್, ಆಸ್ಪೆಕ್ಟ್ ರೇಷಿಯೋ 20:9, ಸ್ಕ್ರೀನ್ ಬಾಡಿ ರೇಷಿಯೋ 89.51%, ಬೆಜೆಲ್ ಲೆಸ್ ವಿತ್ ಪಂಚ್ ಹೋಲ್ ಡಿಸ್ಪ್ಲೇ ಟೈಪ್ ಹೊಂದಿದೆ. Qualcomm Snapdragon 8+ Gen 1 ಚಿಪ್ಸೆಟ್ ಹೊಂದಿದ್ದು CPU octa-core, ಆರ್ಕಿಟೆಕ್ಚರ್ 64 ಬಿಟ್, ಫ್ಯಾಬ್ರಿಕೇಶನ್ 4nm ಇದ್ದು Adreno 730 ಗ್ರಾಫಿಕ್ಸ್ ಹೊಂದಿದೆ. RAM ಟೈಪ್ LPDDR5 ಇದೆ. ಇದರ ಬ್ಯಾಟರಿ 4860 mAh ಕೆಪಾಸಿಟಿ ಇದ್ದು 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇಂದ 0 to 100% 41 ಮಿನಿಟ್ಸ್ಗೆ ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಇದು 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಮತ್ತು 10 ವ್ಯಾಟ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಚಾರ್ಜಿಂಗ್ ಕೇಬಲ್ ಟೈಪ್ A to ಟೈಪ್ C ಇದೆ. ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ಗಳಿದ್ದು ಡಾಲ್ಬಿ ಆಟ್ಮೋಸ್ ಫೀಚರ್ ಕೂಡ ಇದೆ. ತುಂಬಾ ಲೌಡ್ ಅಂಡ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಇದರ ಡಿಸ್ಪ್ಲೇ 2K ಇರೋದ್ರಿಂದ ತುಂಬಾ ಶಾರ್ಪ್ ಆಗಿ ಕಾಣಿಸುತ್ತೆ. ಹಾಗೆ ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ದೊಡ್ಡದಾದ ಕ್ಯಾಮೆರಾ ಮಾಡೆಲ್ ಇದ್ದು ಇದರಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ. ಪ್ರೈಮರಿ ಕ್ಯಾಮೆರಾ 50 ಮೆಗಾಪಿಕ್ಸೆಲ್, ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ 48 ಮೆಗಾಪಿಕ್ಸೆಲ್ ಮತ್ತು 48 ಮೆಗಾಪಿಕ್ಸೆಲ್ ಟೆಲಿಫೋಟೋ ಸೆನ್ಸಾರ್ ಇವೆ. ಹಾಗೆ ಫ್ಲಾಶ್ ಲೈಟ್ ಕೂಡ ಇದೆ. ಈ ಮೊಬೈಲ್ ನ ಸ್ಪೆಷಾಲಿಟಿ ಅಂದ್ರೆ ಇದರ ಕ್ಯಾಮೆರಾ, ಯಾಕಂದ್ರೆ ಇದರಲ್ಲಿ 1 ಇಂಚ್ ಸೆನ್ಸಾರ್ ಇದೆ. ಫ್ರಂಟ್ ಅಲ್ಲಿ 32 ಮೆಗಾಪಿಕ್ಸೆಲ್ ಕ್ಯಾಮೆರಾ ಇದೆ. ಇದರ ರೇರ್ ಮೇನ್ ಕ್ಯಾಮೆರಾ ಇಂದ ಮ್ಯಾಕ್ಸಿಮಮ್ ಆಗಿ 8K at 24 FPS ನಲ್ಲೂ ಕೂಡ ರೆಕಾರ್ಡ್ ಮಾಡ್ಕೋಬಹುದು. ಹಾಗೆ ಆಟೋ ಫೋಕಸ್, ಪೇಜ್ ಡಿಟೆಕ್ಷನ್, ಲೇಸರ್ ಆಟೋ ಫೋಕಸ್, OIS, ಎಕ್ಸ್ಪೋಜರ್ ಕಾಂಪನ್ಸೇಷನ್, ISO ಕಂಟ್ರೋಲ್ಸ್, ಹೈ ಡೈನಾಮಿಕ್ ರೇಂಜ್ ಮೋಡ್, ಡಿಜಿಟಲ್ ಝೂಮ್, ಫೇಸ್ ಡಿಟೆಕ್ಷನ್, ಟಚ್ ಟು ಫೋಕಸ್ ಫೀಚರ್ಸ್ ಗಳಿದ್ದು 8150x6150 ಪಿಕ್ಸೆಲ್ಸ್ ಇಮೇಜ್ ರೆಸಲ್ಯೂಷನ್ ಇದೆ. ಪಿಕ್ಚರ್ ಕೂಡ ತುಂಬಾ ಸೂಪರ್ ಆಗಿ ಬರುತ್ತೆ. ಫ್ರಂಟ್ ಕ್ಯಾಮೆರಾ ಇಂದ ಮ್ಯಾಕ್ಸಿಮಮ್ ಆಗಿ FHD ಯಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಹಾಗೆ ಇಮೇಜ್ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಇದರ ಸರೌಂಡಿಂಗ್ ನೋಡೋದಾದ್ರೆ ರೈಟ್ ಸೈಡ್ ಅಲ್ಲಿ ಪವರ್ ಬಟನ್ ಮತ್ತು ವ್ಯಾಲ್ಯೂಮ್ ಬಟನ್ಸ್ ಗಳಿವೆ. ಬಾಟಮ್ ಅಲ್ಲಿ ಸ್ಪೀಕರ್, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಮತ್ತು ಸಿಮ್ ಟ್ರೇ ಇದೆ. ಇದರಲ್ಲಿ 2 ನ್ಯಾನೋ ಸಿಮ್ ಕೆಪಾಸಿಟಿ ಇದೆ. ಟಾಪ್ ಅಲ್ಲಿ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್, IR ಬ್ಲಾಸ್ಟರ್ ಮತ್ತು ಸೆಕೆಂಡರಿ ಸ್ಪೀಕರ್ ಇದೆ. ಲೆಫ್ಟ್ ಅಲ್ಲಿ ಯಾವುದೇ ಪೋರ್ಟ್ಸ್ ಅಥವಾ ಬಟನ್ಸ್ ಗಳಿಲ್ಲ. ಇದು IP68 ಸರ್ಟಿಫಿಕೇಶನ್ ಇದ್ದು ಅಂಡರ್ ವಾಟರ್ ಅಲ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ವಾಟರ್ ರೆಸಿಸ್ಟೆಂಟ್ ಮತ್ತು ಡಸ್ಟ್ ಪ್ರೂಫ್ ಕೂಡ ಇದೆ. ಇದು 5G ಅನ್ನ ಸಪೋರ್ಟ್ ಮಾಡುತ್ತೆ. ಎಲ್ಲ ಇಂಡಿಯನ್ 5G ಬ್ಯಾಂಡ್ಸ್ ಗಳನ್ನ ಸಪೋರ್ಟ್ ಮಾಡುತ್ತೆ. ಹಾಗೆ ವೈಫೈ 6E, ಬ್ಲೂಟೂತ್ 5.2, AGPS ಗ್ಲೋನೆಸ್, 4G ವೈಫೈ ಕಾಲಿಂಗ್ ಮತ್ತು NFC ಕೂಡ ಇದೆ. ಇದರಲ್ಲಿ ಎಲ್ಲ ಸೆನ್ಸರ್ಸ್ ಗಳಿವೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಲೈಟ್ ಸೆನ್ಸಾರ್, ಪ್ರಾಕ್ಸಿಮಿಟಿ ಸೆನ್ಸಾರ್, ಆಕ್ಸಿಲರೋಮೀಟರ್ ಸೆನ್ಸಾರ್, ಬ್ಯಾರೋಮೀಟರ್, ಕಂಪಾಸ್ ಮತ್ತು ಜೈರೋಸ್ಕೋಪ್ ಸೆನ್ಸಾರ್ಸ್ ಗಳಿವೆ. ಇದರ ಡೈಮೆನ್ಷನ್ಸ್ ಹೈಟ್ 163.1 mm, ವಿಡ್ತ್ 74.9 mm, ಥಿಕ್ನೆಸ್ 9 mm ಇದ್ದು ವೇಟ್ 225 grams ಇದೆ. ಈ ಮೊಬೈಲ್ ನಲ್ಲಿ 1 ಇಂಚ್ ಸೆನ್ಸಾರ್ ಇರೋದು ಸ್ಪೆಷಲ್ ಆಗಿದೆ. ಇದರ ಪ್ರೈಸಿಂಗ್ 70 to 75 ರೇಂಜ್ ನಲ್ಲಿ ಸಿಗಬಹುದು. ಇದರ ಕಲರ್ ವೇರಿಯಂಟ್ಸ್ ಬ್ಲಾಕ್ ಮತ್ತು ಗ್ರೇ ನಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ರೀತಿ ಆಟೋ ಮತ್ತು ಗ್ಯಾಜೆಟ್ಸ್ ಗಳ ರಿವ್ಯೂಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಇಂದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.